ಇವತ್ತಿನ ದಿನ ಶಿವರಾತ್ರಿ ದಿನ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವಂತಹ ರಾಘವ ಚೈತನ್ಯರು ಪ್ರತಿಷ್ಠಾಪಿತ ಈಶ್ವರ ಲಿಂಗ ಏನಿದೆ ಅಲ್ಲಿ ಪೂಜೆ ಮಾಡಕ್ ನಾನು ಇವತ್ತು ಬಂದಿದ್ದೀನಿ. ಈಗಾಗಲೇ ಕೋರ್ಟು 15 ಜನರಿಗೆ ಅಲೌ ಮಾಡಿದೆ. ಸೊ 15 ಜನರಲ್ಲಿ ನಾನು ಒಬ್ಬನು ಕೂಡ ಅಲ್ಲಿ ಪೂಜೆ ಮಾಡಕ್ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭ ರ್ಯಾಲಿ ಇಲ್ಲ, ಪೂಜೆ ಮಾಡೋದು, ನಾವು ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ಸೊ ಇಲ್ಲಿ ಗದ್ದಲ ಗೊಂದಲ ಇಲ್ಲ. ಇದು ಒಂದು. ಇನ್ನು ಪೂಜ್ಯ ಸ್ವಾಮೀಜಿಯವರಿಗೆ ವಕ್ಫ್ ಬೋರ್ಡಿನ ಟ್ರಿಬ್ಯುನಲ್ ಅವ್ರಿಗೆ ಬರಬಾರ್ದು ಅನ್ನುವಂಥದ್ದು ಬ್ಯಾನ್ ಮಾಡಿದ್ದಾರೆ. ಅವ್ರು ಬರಬಾರ್ದು ಅಂತನ್ನುವಂಥ ನಾ ಹೇಳೋದು, ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ಇವ್ರು ಯಾರು? ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ಇರೋದು ನಿಮ್ಮ ವಕ್ಫಿನ ಸಂಬಂಧಪಟ್ಟಂತ ಇಸ್ಲಾಮಿಗೆ ಸಂಬಂಧಪಟ್ಟಂತ ಕೋರ್ಟ್ ಅದು. ಸೊ ನಮಗೆ ಕೋರ್ಟು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ರಚಿತವಾದಂತ ನಮ್ಮ ಕೋರ್ಟ್ ಇದೆ. ಅಲ್ಲಿ ನಾವು ಅವ್ರು ಬ್ಯಾನ್ ಮಾಡಿದರೆ ಇದನ್ನ ಒಪ್ಕೊಳ್ತೀವಿ. ಇದನ್ನ ನಾವು ಒಪ್ಕೊಳ್ಳಲ್ಲ. ನಾನು ಸ್ವಾಮೀಜಿಗೂ ಕನ್ವಿನ್ಸ್ ಮಾಡಿ ಅವರು ಬರೋ ಹಾಗೆ ನಾನು ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತನ್ನುವಂಥದ್ದು ಕೂಡ ನಾನು ಜಿಲ್ಲಾ ಆಡಳಿತಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮತ್ತು ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ, ಇಡೀ ಇವತ್ತು ಸಾವಿರಾರು ವರ್ಷದಿಂದ ಈ ದೇಶದಲ್ಲಿ ಪೂಜೆ ಪುನಸ್ಕಾರ ಈಶ್ವರ ರಾಮ ವಿಷ್ಣು ಎಲ್ಲರನ್ನೂ ನಾವು ಪೂಜೆ ಮಾಡ್ಕೊಂಡು ಬಂದಂತಹದ್ದು ಇವತ್ತು ಕೋರ್ಟ್ ನಿಂದ ಅನುಮತಿ ತಗೊಂಡು ಪೂಜೆ ಮಾಡುವಂತ ಸ್ಥಿತಿ, ದುರ್ದೈವ ಸ್ಥಿತಿ ಬಂತಲ್ಲ. ಇದು ನಾಚಿಕೆಗೇಡಿನ ಸಂಗತಿ ಇದು. ಸೊ ಇದನ್ನ ಧಿಕ್ಕಾರ ಹೇಳ್ತೇನೆ ನಾನು. ಈ ವ್ಯವಸ್ಥೆಯನ್ನ ನಾನು ಬದಲಾವಣೆ ಮಾಡೋಗೋಸ್ಕರನೇ ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಕ್ಫ್ ಬೋರ್ಡ್ ಯಾವಾಗ ಬಂತು? ವಕ್ಫ್ ಬೋರ್ಡ್ ಬಂದಿದ್ದು ನೆಹರು ಪೀರಿಯಡ್ ನಲ್ಲಿ ಪ್ರಾರಂಭ ಆದದ್ದು. ಹೀಗೆ 63ರಲ್ಲಿ ಪ್ರಾರಂಭ ಆಗಿದ್ದು. ಈ ನಮ್ಮ ಪೂಜೆ ಪುನಸ್ಕಾರ ರಾಘವ ಸಂತರು, ಮಹಾನ್ ಸಂತ ರಾಘವ ಚೈತನ್ಯರು 400 ವರ್ಷದ ಹಿಂದಿನಿಂದ ಪೂಜೆ ಪುನಸ್ಕಾರ ನಡೀತಾ ಇರುವಂತಹದ್ದು. ವಕ್ಫ್ ಬೋರ್ಡ್ ಯಾವಾಗ ಬಂತಿದ್ದು? ಸೊ ಇವರು ಆಕ್ರಮಣ ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೆ ಈ ಕರ್ನಾಟಕದಲ್ಲಿ ರೈತರನ್ನು ಒಕ್ಕಲೆಬ್ಬಿಸಂತ ವಕ್ಫ್ ಬೋರ್ಡ್ ಇದು. ಸೊ ಇಂಥ ವಕ್ಫ್ ಬೋರ್ಡ್ ವಿರುದ್ಧ, ಇದೆಲ್ಲ ಅತಿಕ್ರಮಣದ ವಿರುದ್ಧನೇ ನಮ್ಮ ಹೋರಾಟ ಇದೆ. ನಾನು ಹೇಳೋದು, ಇವತ್ತಿನ ಪೂಜೆ ನಾವು ಮುಗಿಸ್ತೀವಿ, ಮುಂದಿನ ಹೋರಾಟ ನಾವು ನಿಶ್ಚಿತವಾಗಿ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ. 3ನೇ ತಾರೀಕು ಏನೋ ಒಂದು ಕೋರ್ಟಿನ ಆರ್ಡರ್ ಆಗೋದಿದೆ. ನಾವು ಸ್ಟೇಗೆ ಆರ್ಡರ್ ಮಂದಿ ಅಂದ್ರೆ ಅವರು ಹೋಗಬಾರದು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಸ್ಟೇ ತರಬೇಕು ಅಂತ ಹೇಳಿಬಿಡಿದೆ. ಸ್ಟೇ ಸಿಗತ್ತೆ. ಬರುವಂತಹ ಯುಗಾದಿಗೆ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತೆ ನಾವು ಪೂಜೆ ಮಾಡ್ತೀವಿ ಅಂತನ್ನುವಂಥದ್ದು ನಿಮ್ಮ ಎದುರುಗಡೆ ನಾವು ಪ್ರಕಟ ಮಾಡ್ತೀವಿ. ನೋಡಿ, ನಾವು ಇದನ್ನ ಜೀವಂತವಾಗಿ ಅಂತೂ ಇಟ್ಟಿದ್ದೀವಿ. ನಾವು ಬಿಟ್ಬಿಟ್ರೆ ಇದು ವರ್ಷಕ್ಕೆ 1 ಸಲ ಅನ್ನುವಂಥದ್ದಾದ್ರೂ ಅಟ್ಲೀಸ್ಟ್ ಜೀವಂತವಾಗಿರುವಂತಹ ಪ್ರಕ್ರಿಯೆ ಇದೆ. ಇನ್ನು ಇದನ್ನೂ ಬಿಟ್ಬಿಟ್ರೆ ಅದು ವಕ್ಫ್ ಬೋರ್ಡ್ ಆಗತ್ತೆ. ಈಗ ಆಗಿದೆ ನೋಡಿ. ಈಗ ನಾವು ಹೈಕೋರ್ಟಿನ ಇವರು 1 ಮ್ಯಾನ್ ಕಮಿಷನ್ ನೇಮಿಸಿದ್ರು. ಸೀನಿಯರ್ ಒಬ್ಬ ಲಾಯರ್ನ ಕಮಿಷನ್ ನೇಮಿಸಿ ಹೋದಾಗ ಕಂಪ್ಲೀಟ್ ಹಸಿರು ಬಟ್ಟೆ ಹಾಕಿಬಿಟ್ಟಿದ್ದಾರೆ, ಮುಚ್ಚಿಬಿಟ್ಟಿದ್ದಾರೆ. ಯಾರು ಇವರು ಮುಚ್ಚಾಳು? ಅದನ್ಯಾಕೆ ಮುಚ್ತಾರೆ? ಕಳೆದ 3 ವರ್ಷದಿಂದ ನಾವು ಪೂಜೆ ಮಾಡ್ತಾ ಇಲ್ವಾ? ವಕ್ಫ್ ಬೋರ್ಡ್ ಆಗ ಹೋಯ್ತಾ ನಿಮ್ದು? ಸೊ ಇದು ವ್ಯವಸ್ಥಿತವಾಗಿ ಅಟ್ಲೀಸ್ಟ್ ಇವತ್ತು ನಾವು ಕೋರ್ಟ್ ಆರ್ಡರ್ ಸಿಕ್ಕೋದು ಕೂಡಲೇ ಅದು ನಾವು ಪೂಜೆ ಮಾಡುವಂತ ಅವಕಾಶ ಸಿಕ್ಕಿದೆ. ಇನ್ನು ನೀವು ಹೇಳಿದಂಗೆ ಹೌದು, ನಮ್ಮ ಹಿಂದೂ ಸಮಾಜದಲ್ಲಿ ಈ ಪೂಜ್ಯ ಸ್ವಾಮೀಜಿಯವರು, ಶ್ರೀರಾಮ್ ಸೇನೆ, RSS, ವಿಶ್ವ ಹಿಂದೂ ಬಿಟ್ರೆ ಇನ್ಯಾರಿಲ್ಲ. ಇವರು ಉಳಿದು ಸ್ವಾಮೀಜಿಗಳು ಸಾವಿರಾರು ಜನ ಇದ್ದಾರೆ. ಏನ್ ನಿದ್ದೆ ಮಾಡ್ತಾ ಇದ್ರಿ? ಇವತ್ತ ರಾಘವ ಚೈತನ್ಯರ ಪ್ರತಿಷ್ಠಾಪನೆ ಮಾಡಿದಂತ ಈಶ್ವರ ಲಿಂಗನ ತಡಿತಾ ಇದ್ದಾರೆ, ಮಲಮೂತ್ರ ಮಾಡ್ತಾರೆ. ನಾಳೆ ನಿಮ್ಮ ಮಠದ ಒಳಗಡೆ ಇರುವಂತ ಈಶ್ವರ ಲಿಂಗನ್ನು ಕೂಡ ಮಲಮೂತ್ರ ಮಾಡ್ತಾರೆ. ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸ್ವಾಮೀಜಿಗಳೇ, ನೀವು ಕಣ್ಣು ತೆರೀರಿ. ಪೂಜ್ಯ ಸ್ವಾಮೀಜಿಯವರನ್ನು ಬ್ಯಾನ್ ಮಾಡಿದ್ದಾರೆ. ಒಂದು ತುಟಿ ಪಿಟಿಕಂತ ಇಲ್ಲ. ಏನಾಗ್ತಾ ಇದೆ? ನರಸತ್ತವ್ರ ತರ ಮಾಡಬೇಡಿ ಮಠಾಧಿಪತಿಗಳೇ. ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಅಲ್ಲಿ, ನಾಳೆ ನಿಮ್ಮಲ್ಲಿ ನುಂಗಿ ಹಾಕುವಂತ ವ್ಯವಸ್ಥೆ ನಡೀತಾ ಇದೆ. ಕೋರ್ಟಿನಿಂದ ನಾವು ಪೂಜೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತ ಸಂಘಟನೆ, ಪೂಜ್ಯರ ಜೊತೆಗೆ ಕೈ ಜೋಡಿಸಬೇಕು ಅನ್ನುವಂತ ಮಾನಸಿಕತೆ ಇಲ್ವಾ? ಸೊ ಈ ನಿರ್ಲಜ್ಜ ವ್ಯವಸ್ಥೆ ಹಿನ್ನೆಲೆಯಲ್ಲಿ ನಾನು ಹೇಳೋದು, ಯಾರು ಬರ್ತಾರೋ ಬಿಡ್ತಾರೋ, ನೀವು ಬರ್ತಾರೋ ಬಿಡ್ತಾರೋ, ನೀವು ಸಾಯೋರಂತೂ ನಿಶ್ಚಿತ. ಅದು ಮಠಾಧಿಪತಿಗಳೇ, ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಮಠಗಳ ಹೋಗೋದು. ಆದರೆ ನಾವಂತೂ ಬಿಡುವುದಿಲ್ಲ. ನಾವು ನಮ್ಮ ಸತ್ಯದ, ಧರ್ಮದ, ಈ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡುವಂತಹ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯುಗಾದಿಗೆ ಮತ್ತೆ ನಮ್ಮ ಪೂಜೆ ಪ್ರಾರಂಭ ಆಗತ್ತೆ.
ಇದನ್ನು ಜೀವಂತವಾಗಿಡ್ತೀವಿ, ಇದನ್ನು ನಮ್ಮ ಕೈಗೆ ಸಿಗೋವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇಲ್ಲ, ಅವ್ರದ್ದು ಏನಿದೆ ಅಂದ್ರೆ ಶಿವಲಿಂಗದ ಆಕಾರದಲ್ಲಿ ಇರುವಂತಹ ಕಲ್ಲು ಅಂತನ್ನುವಂಥದ್ದಿದೆ ಮತ್ತು ಅದನ್ನು ಮುಟ್ಟಿ ಅಲ್ಲಾಡಿಸಿ ನೋಡಿದ್ದಾರೆ. ಅಂದ್ರೆ ಯಾರಾದ್ರೂ ತಂದಿಟ್ಟಿದಾರ ಅಂತನ್ನುವಂತ ನೋಡಿದ್ರೆ ಅಲ್ಲಿ ಅಲ್ಲಾಡಿಲ್ಲ, ಗಟ್ಟಿಯಾಗಿದೆ. ಸೊ ಅದು ವ್ಯವಸ್ಥಿತವಾಗಿ ಒಡೆದಿದ್ದಾರೆ. ಅದನ್ನ ಸಾಕಷ್ಟು ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ದಾರೆ, ಆದ್ರೆ ಆಗಿಲ್ಲ. ಸೊ ನಿರಂತರ ಪೂಜೆ ನಡೀತಾ ಇದೆ. ಈಗ ಕಾಶಿ ವಿಶ್ವನಾಥದ ರಿಪೋರ್ಟ್ ಕೂಡ ಹಾಗೆ ಇದೆ. ಅದು ಈಶ್ವರ ಲಿಂಗದ ರೂಪದಲ್ಲಿ ಇರುವಂತಹದ್ದು ಅಂತ ಅನ್ನೋದೇ ಕೊಟ್ಟಿದ್ರು. ಈಶ್ವರ ಲಿಂಗ ಅಂತ ಹೇಳಿಲ್ಲ. ಅಲ್ಲೂ ಕೂಡ ಹಾಗೇ ಅದೇ ಈ ಇಸ್ಲಾಮಿ ಶಕ್ತಿಗಳು, ಈ ದುಷ್ಟ ಶಕ್ತಿಗಳು ಅದನ್ನು ಒಡೆದು ಹಾಕಿ ಅದನ್ನು ಒಂದು ರೂಪ, ಬೇರೆ ರೂಪ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಹಾಗೇನೆ ಇಲ್ಲಿ ರಾಘವ ಚೈತನ್ಯರ ಪ್ರತಿಷ್ಠಾಪಿತವಾದಂತ ಈಶ್ವರ ಲಿಂಗವನ್ನ ಭಗ್ನ ಮಾಡಿ ಮಾಡಕ್ ಪ್ರಯತ್ನ ಮಾಡಿದ್ದಾರೆ, ಮುಚ್ಚಾಕಕ್ ಪ್ರಯತ್ನ ಮಾಡಿದ್ದಾರೆ, ನುಂಗಾಕ್ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಮತ್ತೆ ಮತ್ತೆ ಇವತ್ತು ಈಶ್ವರ ಲಿಂಗದ ರೂಪದ ರೀತಿ ಅಂತನ್ನುವಂಥದ್ದು ವರದಿ ಬಂದಿದೆ. ಪೂಜೆಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಈಶ್ವರ ಲಿಂಗನೇ ಇರಲಿಲ್ಲ ಅಂತಂದ್ರೆ ಪೂಜೆಗೆ ಅವಕಾಶ ಹೆಂಗ್ ಕೊಡ್ತಿದ್ರು? ನಮಗೆ 15 ಜನ ಹೋಗಿ ಪೂಜೆ ಮಾಡಿ ಅಂತ ಹೇಳಿದ್ದಾರೆ. ಇದರ ಅರ್ಥನೇ ಈಶ್ವರ ಲಿಂಗ ಇದೆ ಅಂತನ್ನುವಂಥದ್ದು ನಮ್ಮ ಕೋರ್ಟ್ ನಲ್ಲಿ ನಡೀತಾ ಇದೆಯಾ? ಕರೆಕ್ಟ್, ನೀವು ಹೇಳಿದ್ದು ಟ್ರಿಬ್ಯುನಲ್ ಹೀಗೆ ಹೇಳಿದೆ, ಅದಕ್ಕೆ ಅದು ಅವ್ರು ಹೋಗ್ಬಾರ್ದು ಅಂತನ್ನುವಂಥದ್ದು ಮೆನ್ಷನ್ ಇಲ್ಲ. ನಾನು ಹೇಳ್ತೇನೆ ನಿಮಗೆ, ನೀವು ಹೇಳಿದ್ ಸರಿ ಇದೆ, ಕನ್ವಿನ್ಸ್ ಮಾಡ್ತೇನೆ. ಹೀಗೀಗಿದೆ ಅಂತ ಅನ್ನುವಂಥದ್ದು ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು SP DC ಅವರಿಗೆ ಕನ್ವಿನ್ಸ್ ಮಾಡ್ತೇನೆ. ಈಗ ನಮಗೆ ಕನ್ವಿನ್ಸ್ ಮಾಡಿ ಪ್ರಯತ್ನವನ್ನು ಮಾಡ್ತೀವಿ. ನಾವೇನ್ ದೊಡ್ಡಲ್ಲಿ ಹೋಗಿ ಬಾಂಬ್ ಹಾಕ್ತಾ ಇಲ್ಲ, ಏನು ಇದು ಮಾಡ್ತಾ ಇಲ್ಲ. ಹೋಗಿ ಪೂಜೆ ಮಾಡಿ ಹೂವು ಇಟ್ಟು ಬರುವಂತದ್ದು ಇದೆ, ನಮಗೆ ಅವಕಾಶ ಮಾಡಿಕೊಡಿ ಅಂತ ಅನ್ನುವಂಥದ್ದು ಕನ್ವಿನ್ಸ್ ಮಾಡಿ. ಇಲ್ಲ ಅಂದ್ರೆ ಇಲ್ಲ. 3ನೇ ತಾರೀಕು ಆರ್ಡರ್ ಇದೆ. ಸ್ಟೇ ಸಿಕ್ಕ ಮೇಲೆ ಯುಗಾದಿಗೆ ಹೋಗ್ತೀವಿ.